ನಮಸ್ಕಾರ ಸ್ನೇಹಿತರೆ, ವಲಸಿಗರನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹಲವಾರು ಕಸರತ್ತುಗಳನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅಸ್ಸಾಂ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಸ್ಸಾಂ ರಾಜ್ಯ ಭಾರತ ಈಶಾನ್ಯ ರಾಜ್ಯಗಳಲ್ಲಿ ಒಂದು. ಎರಡು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿ ಹೊಂದಿರುವ ಅಸ್ಸಾಂ ವಲಸಿಗರ ಸಮಸ್ಯೆಗಳಿಂದ ಬೇಸತ್ತು ಹೋಗಿದೆ. ಪಕ್ಕದ ರಾಜ್ಯದಲ್ಲಿರುವ ಮಣಿಪುರ ಹೊತ್ತಿರುವುದನ್ನು ಕಂಡಂತಹ ಮಣಿಪುರ ಇತ್ತೀಚೆಗೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಸ್ಸಾಂ ಭೂತಾನ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದ್ದು, ಭೂತಾನ್ ನಮ್ಮ ಸ್ನೇಹ ರಾಷ್ಟ್ರವಾದರೆ ಯಾವುದೇ ರೀತಿ ತೊಂದರೆಗೆ ಒಳಗಾಗುವುದಿಲ್ಲ. ಆದರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದಂತಹ ಸರ್ಕಾರದ ಬದಲಾವಣೆಯಿಂದ ಭಾರತಕ್ಕೆ ತೊಂದರೆಗಳನ್ನು ಉಂಟು ಮಾಡುತ್ತಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಗಡಿಗಳಿಂದ ಭಾರತದ ಒಳಗೆ ನುಸುಳುವ ಕೆಲಸ ಹಲವಾರು 1947ರಿಂದ ನಡೆಯುತ್ತಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಯೋಜನೆಯಾದಂತಹ SIR ಮೂಲಕ ವಲಸಿಗರನ್ನು ನಿಯಂತ್ರಿಸುವಂತಹ ಕೆಲಸ ನಡೆಯುತ್ತಿದೆ. ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸರ್ಕಾರಗಳು ಕೂಡ ಕೈಜೋಡಿಸಿ ಈ ವಲಸಿಗರನ್ನು ಹೊರಹಾಕುವ ಕೆಲಸದಲ್ಲಿ ಪ್ರೇರಿತವಾಗಬೇಕು. ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ನಿರಾಶ್ರಿತರು ಭಾರತದೊಳಗೆ ನುಗ್ಗುವ ಕೆಲಸ 1947ರಿಂದ ನಡೆಯುತ್ತದೆ ಎಂದು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ. ಆದ್ದರಿಂದ ಅಸ್ಸಾಂ ಸರ್ಕಾರ ತನ್ನ ರಾಜ್ಯದಲ್ಲಿ ಇನ್ನು ಮುಂದೆ 18 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ, ಯುವಕರಿಗೆ ಯಾವುದೇ ರೀತಿಯಾದಂತಹ ಆಧಾರ್ ಕಾರ್ಡ್ಗಳನ್ನು ನೀಡುವುದಿಲ್ಲ ಎಂದು ನಿರ್ಧರಿಸಿದೆ. ಏಕೆಂದರೆ ಈ ಬಾಲ್ಯದಲ್ಲಿ ಆಧಾರ್ ಕಾರ್ಡ್ ಮಾಡಿಸದೆ 18 ವರ್ಷ ನಂತರ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಲು ಹೋಗುವಂತಹ ಹಲವಾರು ಜನರಿಗೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ವಲಸಿಗರನ್ನು ನಿಯಂತ್ರಿಸಲು ಅಸ್ಸಾಂ ಸರ್ಕಾರ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದು, ಇದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಕೂಡ ವಲಸಿಗರನ್ನು ನಿಯಂತ್ರಿಸಲು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅಕ್ರಮ ಬಾಂಗ್ಲಾದೇಶ ವಲಸೆಗಳನ್ನು ತಡೆಯಲು ಅಸ್ಸಾಂ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ನಾವು ಇಲ್ಲಿ ಹೇಳಬಹುದು. ನಮ್ಮ ಕರ್ನಾಟಕಕ್ಕೆ ಬಂದರೆ 20 ಲಕ್ಷಕ್ಕಿಂತ ಅಧಿಕ ವಲಸಿಗರು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನಾವು ಇಲ್ಲಿ ಗಮನಿಸಬೇಕು. ಅಂದರೆ ವಲಸಿಗರಿಂದ ಇರುವುದರಿಂದ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಭಾರತದಲ್ಲಿ ಆಗಿರ್ಬೋದು ಸ್ಥಳೀಯರಿಗೆ ಉದ್ಯೋಗ ದೊರಕದಂತಾಗುತ್ತದೆ. ಯಾಕಂದರೆ ವಲಸಿಗರು ಬಂದು ಈ ಎಲ್ಲ ಕೆಲಸಗಳನ್ನು ಹಿಡಿದು ಕೆಲಸ ನಿರ್ವಹಿಸುತ್ತಿರುತ್ತಾರೆ, ಆದರೆ ಸ್ಥಳೀಯರಿಗೆ ಕೆಲಸವನ್ನು ದೊರಕುವುದಿಲ್ಲ. ಆ ಕಾರಣದಿಂದ ವಲಸಿಗರನ್ನು ಹೊರಹಾಕುವ ಕೆಲಸ ಎಲ್ಲರ ಕೈಜೋಡಿಸಬೇಕು. ಹಲವಾರು ರೀತಿಯಾದಂತಹ ರಾಜ್ಯಗಳು ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು ವಲಸಿಗರನ್ನು ನಿಯಂತ್ರಿಸುವ ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ರಚನೆಗೊಂಡಂತಹ ಪಶ್ಚಿಮ ಬಂಗಾಳ ಸರ್ಕಾರ ಐತಿಹಾಸಿಕ ಸಾಧನೆ ಮಾಡಿದಂತಹ ಸರ್ಕಾರ 4800 ಜನರನ್ನು ಹೊರಹಾಕುವ ಕೆಲಸ ಬಾಂಗ್ಲಾದೇಶ ಸರ್ಕಾರ ಮಾಡಿದೆ. ಇವುಗಳನ್ನು ನಾವು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ವಲಸಿಗರನ್ನು ನಿಯಂತ್ರಿಸಲು ಎಲ್ಲ ಸರ್ಕಾರಗಳು ಕೈಜೋಡಿಸುತ್ತವೆ ಎಂದು ಹೇಳುತ್ತಾ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ ಧನ್ಯವಾದಗಳು.